ಸ್ತೋತ್ರ. ಮೆಜಾರಿಟಿ ತೋರಿಸ್ಲಿಕ್ಕೆ ಕ್ರಿಸ್ಮಸ್ ಆಚರಿಸ್ತಾ ಇದ್ದೀರಾ, ಅಥವಾ ನಮ್ಮಲ್ಲಿ ಹಣ ಇದೆ ಅಂತ ತೋರಿಸ್ಲಿಕ್ಕೆ ಕ್ರಿಸ್ಮಸ್ ಆಚರಿಸ್ತಾ ಇದ್ದೀರಾ? ಮೂರ್ತಿಗಳನ್ನ ಮಾಡಿ ತಗೊಂಡು, ಅರೆ ಜೀಸಸ್ ಇಲ್ಲ ಅಂದ್ರೆ ನೀವು ಮೇರಿಯನ್ನ ತಗೊಂಡು ಏನ್ ಮಾಡ್ತೀರಿ? ಯೇಸುವೆ ಇಲ್ಲ ಅಂದ್ರೆ ನೀವು ಯೋಸೆಫನ ತಗೊಂಡು ಏನ್ ಮಾಡ್ತೀರಿ? ಯೇಸು ಕ್ರಿಸ್ತನೇ ಇಲ್ಲ, ನೀವೊಂದು ಕೊಂಡಾಟಗಳು ಕೂಗಾಟಗಳು ತಗೊಂಡು ಏನ್ ಮಾಡ್ತೀರಿ? ಯಾಕೆ ಗೊತ್ತಾ? ದೇವರ ಆಲೋಚನೆ ಏನಿತ್ತು? ಪಾಪಾಧೀನ ಸ್ವಭಾವದಲ್ಲಿ ಇದ್ದವರನ್ನ, ಪಾಪದಲ್ಲಿರುವವರನ್ನ ವಿಮೋಚಿಸುವುದಕ್ಕಾಗಿ ತನ್ನ ಮಗನನ್ನ ಕಳಿಸಿದ್ರು. ಕ್ರಿಸ್ಮಸ್ ಅನ್ನ ಸೆಲೆಬ್ರೇಷನ್ ಮಾಡಿದ್ರು ದೇವರು. ಹಾಗಾದ್ರೆ ಇವತ್ತು ನಿನ್ ಸಭೆಯಲ್ಲಿ ನೀನ್ ಲಕ್ಷಗಟ್ಲೆ ಖರ್ಚು ಮಾಡಿ ಮತ್ತೆ ಪಟಾಕಿ ಹಾರಿಸ್ತಾ ಇದ್ದಾರೆ ಮೇಲ್ಗಡೆ, ಏನಂತಾರೆ ಕ್ರ್ಯಾಕರ್ಸ್ಗಳು, ಶಾರ್ಟ್ಸ್ಗಳು. ಎಷ್ಟು ಖರ್ಚು ಮಾಡಿದಿರಿ ಒಂದು ಅಡ್ವೆಂಟ್ಗೆ? ಎಷ್ಟು ಖರ್ಚು ಮಾಡಿದಿರಿ? 1 ಲಕ್ಷ, 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ, ಹೌದಾ? ಹಾಗಾದ್ರೆ ಅದು 5 ಲಕ್ಷದಲ್ಲಿ ನಿಮ್ ಸಭೆಯಲ್ಲಿ ಇಂಥ ಅನೇಕರಿದ್ದಾರೆ, ಅವರಿಗೆ ಕ್ರಿಸ್ಮಸ್ ಆಚರಿಸಲಿಕ್ಕೆ ಹಣನೂ ಇಲ್ಲ, ಬಟ್ಟೆನೂ ಇಲ್ಲ, ಅವ್ರಿಗೆ ಹಬ್ಬ ಮಾಡ್ಲಿಕ್ಕೆ ಆಹಾರ ಮಾಡ್ಕೊಂಡು ತಿನ್ಲಿಕ್ಕೆ ಆಹಾರನೂ ಕೂಡ ಇಲ್ಲ. ಅವ್ರು ಬಡದಾಡ್ತಾ ಇದ್ದಾರೆ, ಹೆಂಗ್ ಮಾಡೋಣ, ನಮ್ಗೆ 2 ಮಕ್ಕಳಿದೆ, ಅವ್ರ ಕ್ರಿಸ್ಮಸ್ ಹೆಂಗ್ ಮಾಡ್ಬೇಕು, ಅವ್ರಿಗೆ ಕ್ರಿಸ್ಮಸ್ ಅನ್ನ ಹೆಂಗ್ ಆಚರಿಸ್ಬೇಕು, ಅವ್ರಿಗೆ ಯಾವಾಗ ಹಿಂಗ್ ಬಟ್ಟೆ ತಗೊಂಡ್ ಬರ್ಲಿ, ಯಾರ ಬಲ್ಲಿ ಕೇಳಲಿ, ಯಾರ ಬಲ್ಲಿ ಮಾಡ್ಬಿಡ್ಲಿ ಅಂತ ಅವರು ವಿಮೋಚನೆಗಾಗಿ ಕಣ್ಣೀರಿಡ್ತಾ ಇದ್ದಾರೆ. ನೀವು 5-10 ಲಕ್ಷ ರೂಪಾಯಿ ಖರ್ಚು ಮಾಡಿ ಲೋಕದ ಆಡಂಬರದಲ್ಲಿ ನೀವು ವಿಮೋಚನೆಗೆ ಹೊಂದಿದ್ದೀರಿ ಅಂತ ತೋರಿಸ್ತಾ ಇದ್ದೀರಾ? ಅದನ್ನೇ ನೀವು ನಿಮ್ಮ ಜನರಿಗೆ ಕೊಡಬಹುದಾಗಿತ್ತಲ್ಲ, ನಿಮ್ಮ ಸಭೆಯಲ್ಲಿರುವವರಿಗೆ ಕೊಡಬೇಕಾಗಿತ್ತಲ್ಲ. ಅವರು ಕೂಡ ಕ್ರಿಸ್ಮಸ್ ಹಬ್ಬವನ್ನ, ಕ್ರಿಸ್ತ ಜಯಂತಿವನ್ನ ಆಚರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ವಾ? ಅದಕ್ಕೆ ಕರೆದಿದ್ದಾನ ದೇವರು ನಿಮ್ಗೆ? ಅದಕ್ಕೆ ಕಲೆಕ್ಷನ್ ಮಾಡ್ತಾ ಇದ್ದೀರಾ ಸಭೆಯಲ್ಲಿ, ಮನೆಯಲ್ಲಿ ಹಣ? ಅದಕ್ಕೆ ಕಾಣಿಕೆಗಳನ್ನ ಕೊಡ್ತಾ ಇದ್ದಾರಾ ಅಡ್ವೆಂಟ್ ಮಾಡುವುದಕ್ಕಾಗಿ? ಬೈಬಲ್ ಹೇಳ್ತದೆ, ದೇವರ ಆಲೋಚನೆಯಲ್ಲಿ ಕ್ರಿಸ್ಮಸ್ನ ಉದ್ದೇಶ ಏನಿತ್ತು ಗೊತ್ತಾ? ನೀನು ವಿಮೋಚಿಸಲ್ಪಡಬೇಕೆಂಬುದಾಗಿ. ನಾನು ಖಂಡಿತವಾಗಿ ಹೇಳ್ತೇನೆ, ಈ ಕ್ರಿಸ್ಮಸ್ ಯಾರಾದರೂ ಲೈವ್ ಅಲ್ಲಿರುವಂತ ಸುಮಾರು 192 ಜನ ಇದ್ದೀರಿ, ಅನೇಕರು ಲೆಫ್ಟ್ ಆಗಿರ್ಬೋದು, ಯಾಕಂದ್ರೆ ಅವ್ರು ಸೆಲೆಬ್ರೇಷನ್ ನಲ್ಲಿ ವಿಶ್ವಾಸ ಇಡ್ತಾರೆ, ಅವರು ವಿಮೋಚನೆಯಲ್ಲಿ ವಿಶ್ವಾಸ ಇಡೋದಿಲ್ಲ. ವಿಮೋಚನೆಯಲ್ಲಿ ವಿಶ್ವಾಸ ಇಡುವವರು ನೀವು ಜಾಯಿನ್ ಆಗಿದ್ದೀರಿ. ನಾನು ನಿಮ್ಗೆ ಖಂಡಿತವಾಗಿ ಹೇಳ್ತೇನೆ, ಈ ವರ್ಷದ ಕ್ರಿಸ್ಮಸ್ ನೀವು ದೇವರ ಇಚ್ಛೆಗನುಸಾರವಾಗಿ ಜೀವಿಸುವವರಾಗಿ, ಕ್ರಿಸ್ತನ ವಿಮೋಚನೆಯನ್ನ ಪಡೆದುಕೊಂಡವರಾಗಿ ಜೀವಿಸಿದ್ರೆ ಇದು ಕ್ರಿಸ್ಮಸ್ ನಿಮ್ಮ ಜೀವಿತದ ಅತ್ಯುತ್ತಮ ಕ್ರಿಸ್ಮಸ್ ಆಗಿದೆ.